ಇದು ಆಕ್ಚುಲಿ ಇಂದ ಜನರೇಟ್ ಮಾಡಿರೋ ಫೋಟೋ. ಸೊ ಈಗ ಇದರಿಂದ ಈಗ ನಮ್ಮ ಅಪ್ಪ ಅಮ್ಮಂಗೆ ಪ್ರ್ಯಾಂಕ್ ಮಾಡೋಣ ಅಂತ ಇದ್ದೀನಿ ಗೈಸ್. ಆಯುರ್ವೇದಿಕ್ ಇಟ್ಕಣಮ್ಮ ಪಪ್ಪಂಗೆ ಇದು ಸೇದ ಕೇಳು, ನೀನು ಸೇದ್ಬೋದು, ಮನೆಯವ್ರ ಮಂದಿ ಎಲ್ಲ ಸೇದ್ಬೋದು. ಅಮ್ಮ ರಿಯಲ್ಲಿ ಇಷ್ಟು ಬಿಡಮ್ಮ, ಆಯುರ್ವೇದಿಕ್ ನೀನ್ ಒಳ್ಳೆ ಬೇಕಾರೆ ಒಂದೆರಡು ಐತೆ ಕೊಡ್ಲಾ, ಸೇತ್ಯಾ? ಪಪ್ಪಂಗ್ ಅಲ್ಲ ಹಂಗ ಪಪ್ಪ ಸೇದುತ್ತೆ. ಲೋಫರ್ ಬೇವರ್ಸಿ ಕುತ್ಕೊಯ್ಲಿ, ನನ್ನ ಮೇಲೆ ತಲೆ ಮೇಲೆ ಕೈ ಇಟ್ಟು ಇದು ಮಾಡು ಸೇದಲ್ಲ ಅಂತ. ನಿನ್ನೊಂದು 4 ಜನ ಒಳ್ಳೇದ್ ಕಲಿಬೇಕು, ಅದಕ್ಕೆ ಆಯುರ್ವೇದಿಕ್ ಸೇದೆ ಅಂತಿರೋದು. ಅಯ್ಯೋ ಬೇವರ್ಸಿ, ಯಾಕೆ ಆಯುರ್ವೇದಿಕ್ಕಿಂದು ಅಂತೀಯಾ? ಬೇಡ ಕಣ್ಚಿರನ ಪಪ್ಪಂಗೆ ಹೇಳೋದಾರೆ, ಪಪ್ಪಂಗೆ ಇನ್ನ ಲೈಟ್ ಸಿಕ್ಕಿಂಗ್ ಅದ್ ಸೇದ್ಬೇಡಿ, ಆಯುರ್ವೇದಿಕ್ ಚಿರಾನಿ ಅದ್ ಸೇತಾನ ಅದನ್ನ ಸೇದಿ ಅಂದ್ರು. ನಿಜ ನನ್ಗಳುನೆ ಬರ್ತೈತೆ. ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ ನಮ್ಮ ಅಮ್ಮಂಗೆ ಪ್ರ್ಯಾಂಕ್ ಮಾಡಿರೋದು. ಏನು ಅಂದ್ರೆ ಸಿಗರೇಟ್ ಸೇದೋ ಪ್ರ್ಯಾಂಕು, ಅಂದ್ರೆ ಇಂದ ಜನರೇಟ್ ಮಾಡಿ ಫೋಟೋನ ಅದು ನಮ್ಮ ಅಮ್ಮಂಗೆ ತೋರಿಸಿದ್ದೆ. ನಮ್ಮಮ್ಮ ಪ್ರ್ಯಾಂಕ್ ಆಗಿದ್ರು. ಇವಾಗ ನಾವ್ ಅಪ್ಪನ್ ಸರ್ದಿ. ಸೊ ಬನ್ನಿ ಗಾಯ್ಸ್, ಈಗ ನಾವ್ ಅಪ್ಪಂಗೆ ಪ್ರ್ಯಾಂಕ್ ಮಾಡಕ್ಕೆ ಹೋಗೋಣ. ನಮ್ಮ ಅಮ್ಮಂಗ್ ಪ್ರ್ಯಾಂಕ್ ಮಾಡಿದ್ದು ಇನ್ನ ಯಾರ್ಯಾರು ನೋಡಿಲ್ಲ, ಫಸ್ಟ್ ಅದನ್ನ ನೋಡ್ಕೊಬಿಟ್ಟು ಬನ್ನಿ, ಒಳ್ಳೆ ಮಜಾ ಇದೆ. ಆಮೇಲೆ ಇದನ್ನ ನೋಡಿ. ಇವಾಗ ನಮ್ಮ ಅಪ್ಪಂಗ್ ಪ್ರ್ಯಾಂಕ್ ಮಾಡಕ್ ಈಗ DJ ಕ್ಯಾಮ್ರಾನ ಈಗ ಯೂಸ್ ಮಾಡ್ತಿದೀನಿ. ಇವಾಗ ಒಂದ್ಸಲ ಚೆಕ್ ಮಾಡಿದೆ, ಕ್ಯಾಮ್ರಾ ಎಲ್ಲ ಇಟ್ಟು ಲೈಕ್ ಪರ್ಫೆಕ್ಟ್ ಆಗಿ ಆಗುತ್ತೆ. ಎಕ್ಸ್ಟ್ರಾ ನೀನು ಇಟ್ಕೊಂಡಿರೋ ಅಟ್ಲೀಸ್ಟ್ 8 ಕೇಳಿದ್ರು ಅಂದ್ರೆ ನಿನ್ನ ಹತ್ರ ಒಂದು 2 ಎಕ್ಸ್ಟ್ರಾ ಬೇಡವಾ? ನಿಂದು ಅನ್ನೋದು 2 ಫೋಟೋ ಇಟ್ಕೊಳಕ್ಕಾಗಲ್ವಾ ನಿನಗೆ? ನೀನು ಏನ್ ಓದ ಹುಡುಗಲ್ಲ ನೀನು? ಅದ್ಯಾ ಕಣ್ಣಂಗ್ ಬೈತಿದ್ಯಲ್ಲ? ಅಲ್ಲ, ಅವರು ಫೋಟೋ ಇಟ್ಕೊಳಕ್ ಹೇಳಿದ್ದಾರೆ. ಯಾವ ಫೋಟೋ? ಪಾಸ್ಪೋರ್ಟ್ 8 ಸಾಕು ಅಂತಾನೆ. ಒಂದ್ ಎಕ್ಸ್ಟ್ರಾ ಇಟ್ಕೊಳಕ್ಕಾಗಲ್ವ? 1-2 ಇಟ್ಕೊಳ್ಳೋಣ, ಏನಂತೆ? ಬೇಡ ಅಂತೆ. ನಮ್ಮ ಅಣ್ಣ ಇನ್ನೇನು ಭಾನುವಾರ ನೀನು ಹೋಗೋದು, ಭಾನುವಾರ ಹೊರಟವನೇ, ಅದಕ್ಕೆ ಫುಲ್ ಎಲ್ಲ ಪ್ಯಾಕ್ ಎಲ್ಲ ಆಗೈತೆ. ಇಲ್ಲಿ ರಾಘವೇಂದ್ರ ಸ್ವಾಮಿ ಇದ್ದಾರೆ ಗೈಸ್. ಇವಾಗ ನಮ್ಮಪ್ಪ ಬಂದವ್ರೆ, ಈಗ ಹಾಲಲ್ಲೇ ಕೂತವ್ರೆ. ಈಗ ನಮ್ಮ ಅಮ್ಮಂಗೆ ಈಗ ಹೇಳಿದ್ದೀನಿ, ಅಮ್ಮ ಈಗ ನಾನು ಫಸ್ಟ್ ರೂಮಿಗೆ ಹೋಗ್ತೀನಿ, ಆಮೇಲೆ ನೀನು ಹೋಗಿ ಫೋಟೋ ತೋರಿಸು ಅಂತ ಹೇಳಿದ್ದೀನಿ. ಆಯ್ತಾ, ಫೋಟೋ ತೋರಿಸು ಇಡ್ತೀನಿ. ಈಗ ಹೋಗಿ ಇಡ್ತೀನಿ. ಅಲ್ಲಿ ಪಪ್ಪ ನನಗೆ ಮೈಂಡನ್ನು ಡೈವರ್ಟ್ ಮಾಡು, TV ನೋಡ್ತೈತೆ ಗೈಸ್. ಇವಾಗ ಮೋಸ್ಟ್ಲಿ ಈಗ ನನ್ನ ಬ್ಲಾಗ್ ಈಗ ನೋಡ್ತವ್ರೆ ಅನ್ಸುತ್ತೆ. ಸೊ ಚಲೋ ಶುರು ಮಾಡೋಣ. ಅಲ್ಲೇ ಇರ್ತೀನಿ ಗೊತ್ತು. ಬೈಬೇಕಾದ್ರೆ ದೊಡ್ಡವರು ನಮ್ಮನೆ ಮಕ್ಕಳು ಅಂತಾನೆ ಇದೆ. ಬಟ್ ನೀವು ಎಷ್ಟು ಜನ ಕೇಳ್ತಿದ್ದೀರಾ ಅಂದಾಗ ಯಾಕೋ ಹೇಳ್ಬೇಕು ಅಂತಾನೆ ಅನ್ನಿಸ್ತು. ಕರೆಕ್ಟ್ ಆಗಿ ನವೆಂಬರ್ 10ನೇ ತಾರೀಕು ನಮ್ಮ ಚಾರ್ಲಿ ಹೋಯ್ತಿದ್ರು, ಸತ್ತೋಗ್ಬಿಡ್ತು. ನಿಮ್ಗೆ ಗೊತ್ತಿರಂಗೆ ಅದಕ್ಕೆ ಮುಂಚೆ ಆಕ್ಚುಲಿ ಗೈಸ್, ಇವಾಗ ಇಲ್ಲಿ ನಮ್ಮಮ್ಮ ಇಲ್ಲಿ ಫೋಟೋ ತೋರಿಸಿದ್ದಾರೆ ನಮ್ಮ ಅಪ್ಪಂಗೆ. ಆದರೆ ನಮ್ಮಪ್ಪ ನಂಬ್ತಿಲ್ಲ, ಇದು ಎಡಿಟ್ ಮಾಡಿರೋ ಫೋಟೋ ಅಂತ ಅಂದರು. ಬಟ್ ಆದರೂ ನಮ್ಮಮ್ಮ ಹಿಂಗೋ ಮಾಡಿ ಏನೋ ನಂಬಿಸಿದ್ರು. ಬೇಕಿತ್ತು ಆಪರೇಷನ್ ಎಲ್ಲ ಮಾಡಿಸ್ಬೇಕು ಅಂತ ಕರ್ಕೊಂಡೋದ್ರು ಗುರು. ಬಟ್ ಅಮ್ಮ ಯಾಕೋ ಜಿಲೇಬಿ ತಿನ್ಬೇಕು, ಹಂಗೆ ತಗೋಬಾ ಅಂತ ಹೇಳ್ತಾರ. ಸೊ ಬನ್ನಿ ಗೈಸ್, ಈಗ ಹೋಗಿ ಜಿಲೇಬಿ ತಗೊಂಡ್ಬಿಟ್ಟು ಬರೋಣ. ಜಿಲೇಬಿ ತಗೋಬರಕ್ಕೆ ಹರ್ಷ ಬೇಕ್ರಿಗೆ ಹೋಗೋಣ. ಫೇಮಸ್ ಬೇಕ್ರಿ ಹರ್ಷ ಬೇಕ್ರಿ. ಕರೆಕ್ಟಾಗಿ ಹೇಳು ಮಗನೇ. ಇದು ಆಯುರ್ವೇದಿಕ್ ಇಂದು. ಏನು ಆಯುರ್ವೇದಿಕ್? ರೀಚ್ ಅಂತ ಇದು ಮಾಡಿದ್ದವು. ಅಲ್ಲ, ಇದೇ ಲಾಸ್ಟ್ ಮಗನೇ. ಇಲ್ಲ ಹೇಳ್ಬಿಡು ಸೇರ್ತೀನಿ ಅಂತ, ಅದೊಂಥರ. ಇಲ್ಲ ಪಾಪ, ನಾಟಕ ಆಡ್ಕೊಂಡು ಜೀವನ ಮಾಡ್ಬೇಡ, ಗೊತ್ತಾಯ್ತಾ? ನೀನು ನೋಡಿಲಿ. ಆಯುರ್ವೇದಿಕ್ ಇಂದ ಈ ತರ ಬರಲ್ಲ. ಆಯುರ್ವೇದಿಕ್ ಆಯುರ್ವೇದಿಕ್ ನನ್ಗೆ ಯಾವ ತರ ಬರುತ್ತೆ ಅಂತ ಗೊತ್ತು ಕಣ ಮಗನೇ. ಆಯುರ್ವೇದಿಕ್ ಸಿಗರೇಟ್ ನಾನು ತರಿಸಿರ್ಲಿಲ್ಲ. ವೈಟ್ ಕಲರ್ ಬರೀ ವೈಟ್ ಬರೋದದು. ಈಗ ರಿಯಲ್ ತರನು ಬಿಡ್ತವ್ರೀಗ. ನಿನ್ನ ಮಗನ ಇದೇ ಅಲ್ಲ ಇದು. ಎಮ್ಮೆಯಿಂದ ಹೇಳ್ಕೊತ ಇದ್ನಲ್ಲ ನಾನು, ನನ್ನ ಮಕ್ಳು ಹಂಗೆ, ನನ್ನ ಮಗ ಹಿಂಗೆ ಅಂತ. ಆಯುರ್ವೇದಿಕ್ ಪಾಪ ಸೇದ್ಯಾ? ತಲೆಯಾಗ ಸೇದ್ಬೇಕಾ? ಆಯುರ್ವೇದಿಕ್ ಸೇದಂತ ನಿಂಗೇನಾಯ್ತೆ? ಆಯುರ್ವೇದಿಕ್ ಸೇದಂತ ನಿಂಗೇನಾಯ್ತು? ನೀವ್ ಸೇತೀರಾ ಮತ್ತೆ? ನಾನ್ ಸೇತೀನಿ ಬಿಡು. ನಾನ್ ಜಮಾದಿಂದ ಸೇದ್ಕೊ ಬಂದೀನಿ. ನಂದೇನು ಮಗನ, ನಿಂದು ಓದ್ ಮುಗೀತು, ಅಣ್ಣಂದೊಂದು ಇದಾಯ್ತು ಅಂತ ಅಂದ್ರೆ ಓದ್ ಮುಗಿಸ್ರು ಕ್ಲೋಸ್. ನಂದು ಇದೆ, ಗೊತ್ತಾಯ್ತಾ? ಹೆಂಗಿದ್ರು ನಡೆಯುತ್ತೆ. ಎಲ್ಲ ಮಕ್ ಕೊಡ್ಬಿಡ್ತೀನಿ. ನಿನಗೆ ತಂದು ಕೊಟ್ಟಿರೋ ಸಾಮಾನೆಲ್ಲ ಗೆಜ್ಜೆ ಹಾಕ್ಬಿಡ್ತೀನಿ. ದೇವ್ರನ್ನ ಹೇಳ್ತೀನಿ ಕೇಳು. ಆಮೇಲೆ ಏನ್ ಶುಭ
ನೋಡು ಅವನಿಗೆ ನೋಡು ಏನೇನ್ ತಂದು ಕೊಟ್ಟಿದೀನಿ ಎಲ್ಲ ನಾನು ಗೆಜ್ಜೆ ಹಾಕ್ಬಿಡ್ತೀನಿ. ಏನಕ್ಕೆ ತೋರ್ಸಕ್ ಹೋಯ್ತಾರ? ಏನ್ ತೋರ್ಸಿತ್ತಪ್ಪ? ಏನಕ್ಕೆ ತೋರ್ಸಕ್ ಹೋಯ್ತೀಯ? ಜಗಳ ತಂದಿಡೋದಲ್ಲ, ನೀನ್ ಮಾಡ್ಲಾದ ಹೇಳ್ತಾರ ಕಣ್ಲಾ, ನೀನ್ ಮಾಡೋದಕ್ಕೆ ಹೇಳ್ತಾವ್ರೆ. ಏನ್ ಜಗಳ ತಂದಿಡ್ತಾನೆ ಅದ್ರಲ್ಲಿ? ಜಗಳ ತಂದಿಡ್ತಾರಂತೆ, ಜಗಳವ ನೋಡ್. ಮತ್ತೆ ನಾನು ಏನ್ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ, ಮಾತ್ರ ಈಗಲೇ ಹೇಳಿದೀನಿ ಚಿರ. ನನ್ಗೆ ಇನ್ನೊಂದ್ಸರಿ ಬಂತು ಅಂದ್ರೆ ನನ್ನ ತಾಯಿ ಸತ್ಯವಲ್ಲ ಎಲ್ಲ ಹೊಡೆದಾಕ್ತೀನಿ ನಾನು, ಗೊತ್ತಾಯ್ತಾ? ತಗೋ. ಅಲ್ಲ ಅವ್ನಿಗೆ ಹೇಳ್ತೀನಿ, ರಾಘು ಅವ್ರ ಷರತ್ತು ಬರ್ಲಿ ಸ್ವಲ್ಪ. ಅವ್ರದ್ದೇನಿಲ್ಲ, ಮಾತಾಡ್ತೀನಿ ತಡಿ ಅವ್ರ ಹತ್ರ. ಫೋಟೋ ತೆಗ್ದಿರೋದು ಹಂಗೆ ಅವರು ಸೇರ್ತಿರಂತೀಯಲ್ಲ ನನ್ ಮಗನೇ. ನನ್ಗೆ ಎಷ್ಟು 52 ಏಜ್, ಈಗ ನನ್ಗೆ 51 ಏಜ್. ನನ್ ಕತೆ ಬೇಡ, ಗೊತ್ತಾಯ್ತಾ? ನೀನ್ ದುಡಿಯಕ್ ಸೇರಿ ನೀನು ದುಡ್ದು ಒಂದ್ 10 ವರ್ಷ ಆದ್ಮೇಲೆ ಬೇಕಾದ್ರೆ ಇದ್ ಮಾಡ್ಕೋ, ಅದೊಂಥರ, ಗೊತ್ತಾಯ್ತಾ? ನೀವ್ ಈಗ್ಲೇ ನನ್ ಮಕ್ಳ ತಿರ್ಬೋಕಿ ಶೋಕಿ ಕಲ್ತ್ರೆ ನೀವು ಎಲ್ಲಿ ಉದ್ಧಾರ ಆಯ್ತೀರಾ? ಉದ್ಧಾರ ಆಯ್ತೀರ ನೀವು ತಿರ್ಬೋಕಿ ಶೋಕಿ ಕಲ್ತ್ರೆ? ಬಿಡ್ತೀನಿ. ಅಲ್ಲ ಬಿಡ್ತೀನಿ ಅನ್ನೋದಲ್ಲ, ಚಪ್ಲಿ ತಾಂಡ್ ಹೊಡಿತೀನಿ. ಬಿಡ್ತೀನಿ ಗಿಡ್ತೀನಿ ಅನ್ನೋದಲ್ಲ ಮಗನೇ, ಗೊತ್ತಾಯ್ತಾ? ನಾನ್ ಹೆಮ್ಮೆ ಅಂತ ಹೇಳ್ಕೊಬತ್ತೀನಿ, ನಮ್ಮ ಮಕ್ಳು ಹಂಗೆ, ನಮ್ಮ ಮಕ್ಳು ಹಿಂಗೆ ಅಂತ, ಗೊತ್ತಾಯ್ತಾ? ನೋಡು ಮತ್ತೆ ಆಮೇಲೆ ಏನ್ ಮಾಡ್ತೀನಿ ಅಂತ ಆಮೇಲೆ, ಗೊತ್ತಾಯ್ತಾ? ನೋಡು ಮಗನೇ, ನಾನು ತಮಾಷೆಗೆ ಹೇಳ್ತಾ ಇಲ್ಲ. ನಿನ್ಗೆ ಏನೇನ್ ತಂದು ಕೊಟ್ಟಿನಿ ಎಲ್ಲ ಗೆಜ್ಜೆ ಹಾಕ್ತೀನಿ ನಾನು, ನಿನ್ ಮುಂದೆನೆ ಗೆಜ್ಜೆ ಹಾಕ್ತೀನಿ, ಗೊತ್ತಾಯ್ತಾ? ನಿನ್ ಮನೆ ಬಿಟ್ಟು ಹೋದ್ರು ಇದು ತಲೆ ಕೆಡ್ಸ್ಕೊಳ್ಳಲ್ಲ, ನಿನ್ ಮನೆ ಬಿಟ್ಟು ಹೋದ್ರು, ಗೊತ್ತಾಯ್ತಾ? ಅವಕ್ಕೆಲ್ಲ ಯೋಚನೆ ಮಾಡೋದು ನಾನು. ಎಲ್ಲಿ ಎಲ್ಲ ಏನಂತಾರೆ ಯಾರ ಎಲ್ಲ ಸಖತ್ ಬೇಜಾರಾಗ್ಬಿಡ್ತು ಕನ್ಸಪ್ಪ. ಎಲ್ಲದೆಲ್ಲ ನಂಗೆ ಸಖತ್ ಸಿಟ್ಟು ಬಂದಿತ್ತು ನನಗೆ. ಅದು ಏ ಫೋಟೋಪ್ಪ ನಂತೂ ಅಂದೆ ಅಮ್ಮಂಗೆ ಎಲ್ಲ ಅನ್ಸುತ್ತೆ ಅಂತಲ್ಲ ಅಮ್ಮ. ಅಲ್ಲ ಪಾಪ, ನಾನು ಹಂಗೆ ಯಾವತ್ತಾರು ಮಾಡ್ತೀನ, ನಾನಾಗ್ಲಿ ಅಣ್ಣ ಆಗ್ಲಿ. ಎಲ್ಲ ಮಗನೇ, ಫೋಟೋ ವಿತ್ ಫೋಟೋ ಅಮ್ಮನೂ ಬೇರೆ ಹೇಳ್ತೈತಲ್ಲ, ಅದು ನಂಗೆ ಬೇಜಾರಾಗಿದ್ದು. ಅಯ್ಯೋ ನಿಮ್ಮ ನಂಗೆ ಸಖತ್ ಬೇಜಾರಾಗ್ಬಿಡ್ತು ಕಣ್ಮಗನೆ, ನಂಗೆ ದೇವ್ರನ್ನ ಸಖತ್ ಬೇಜಾರಾಗ್ಬಿಡ್ತು. ನಾನು ನಿಜವಾಗ್ಲೂ ಮತ್ತೆ ಭಾಳ ಇದು ಮಾಡ್ಕೊಬಿಡುವೆ ನಾನು ಹಂಗೇನಾರು ಆಗಿದ್ರೆ. ಈ ಸಿಂಬಲ್ ಬಂದರೆ ಏ ಪಾಪ, ಇಲ್ಲಿ ಸ್ಟಾರ್ ಸಿಂಬಲ್ ಬಂದರೆ ಇಲ್ಲಿ ಅಡಿಲಿ. ಅಲ್ಲ, ನೀವು ಇವತ್ತಲ್ಲ, ನೀವು ಮುಂಚೆನೂ ಅಷ್ಟೇ ಮುಂದಕ್ಕಷ್ಟೇ ನಿಮ್ಮ ಮಕ್ಳ ಮೇಲೆ ನೀವು ಆರಾಮಾಗಿ ಹೆಮ್ಮೆ ಪಡ್ಕೊಂಡು ನೀವು ಮಾತಾಡ್ತೀರಾ. ಮಗನೆ, ಅದೇ ಒಂದು ಖುಷಿ, ಖುಷಿ ಆಯ್ತು ಬಿಡೋ ಮಗನೆ ಹೇಳಿದ್ದು. ಸಾಕಾಯ್ತು ಬಿಡು. ಹೌದಾ ಪಾಪ? ಅಲ್ಲ, ಇನ್ನೊಂದ್ ಸ್ವಲ್ಪ ನಾನು ಏನಾರು ಮಾಡ್ಬೇಕಿಲ್ಲ. ಬೇಡ ಬಿಡು, ಕರೆಕ್ಟ್ ಆಯ್ತು. ಅದೊಂಥರ ಟೆನ್ಷನ್ ಅಲ್ಲ. ಗೈಸ್, ಆರು ಪ್ರ್ಯಾಂಕು ಸಕ್ಸಸ್ಫುಲ್ ಆಯಿತು. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಅಮ್ಮಂಗೆ ಮಾಡಿದಾಗ ನಾನು ವೀಡಿಯೋ ಮಾಡ್ಕೊತಿದ್ದೆ ಫೋನಲ್ಲಿ ಹಿಂಗೆ ನಮ್ಮ ಅಮ್ಮನ ಮುಂದೆನೆ. ಅದಕ್ಕೆ ನಮ್ಮ ಅಮ್ಮನೂ ಜಾಸ್ತಿ ಆ್ಯಕ್ಚುಲಿ ರಿಯಾಕ್ಷನ್ ಕೊಡಲಿಲ್ಲ. ನನಗೆ ಡೌಟು ಇತ್ತು, ಆದರೆ ಬಾಯೆಲ್ಲ ನೋಡಿದ್ರೆ ಅದು ಸಿಗರೆಟ್ ಕಚ್ಚಿದಂಗೆ ಕಾಣೋದು. ನೋಡಿ, ಇವಾಗ ನಮ್ಮಪ್ಪ ಟೆನ್ಷನಿಗೆ ಅವ್ರಿಗೆ ಟೆನ್ಷನ್ ತಗೊಂಡು ಈಗ ಹೋಗಿ ಸಿಗರೇಟ್ ಸೇತ್ಕೊಂಡು ಕೂತವ್ರಿ. ಈಗ ನೋಡಿ, ಇವಾಗ ತೋರಿಸ್ತೀನಿ. ಇವಾಗ ನೀವೇನು ಪಾಪ ಮಾಡ್ತಿರೋದು ಈಗ? ಎಲ್ಲ ಸಿಗರೇಟು. ನನ್ನ ಮಗನೇ, ನಿನ್ನ ಕಡೆಯಿಂದ ಟೆನ್ಷನ್ಗೆ ಸೇರ್ತಾ ಇರೋದೀಗ, ಗೊತ್ತಾಯ್ತಾ? ಅಮ್ಮ, ನೀನಾಗಲಿ ಪಪ್ಪ ಆಗಲಿ ಧೈರ್ಯವಾಗಿ ಹೆಮ್ಮೆಯಿಂದ ನಿನ್ನ ಮಕ್ಕಳು ಏನು ಅಂತ ಹೇಳ್ಕೋಬೋದು. ನೀನು ಸೇತೀನಣ್ಣ? ಹೋಗಲಿ ಸುಮ್ಮನೆ. ಸೇದಿದ್ರೆ ಗೊತ್ತಾಯ್ತಲ್ಲ ಎಲ್ಲ ಯಾರು ಈ ಥರ ಅಡಿಕ್ಷನ್ನು ಯಾವುದೇ ಕಾರಣಕ್ಕೂ ಈ ಥರ ಕೆಟ್ಟ ಅಭ್ಯಾಸ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ ಗೈಸ್. ಮಾಡಕ್ಕೆ ಹೋಗ್ಬಾರ್ದು ಈಗ. ಗಾನು ಬಾಯ್ಲೆ, ಸಿಗರೇಟ್ ಸೇದಿದ್ರೆ ಗಾನು ನೀನಿಗೆ ಹೊಡಿತೀನಿ ನಾನು, ನೀನ್ ಸೇರ್ತಾರೆ. ಆ ಸಿಗರೇಟ್ ಯಾರು ಸೇದ್ಬಿಡಿ, ಬೀಡಿ ಮಾತ್ರ ಹೊಡೀರಿ.
ಏನನ್ಸ್ತು ಪಾಪ ಅಮ್ಮ ಸ್ಟಾರ್ಟಿಂಗ್ ಆ ಫೋಟೋ ತೋರಿಸ್ತಾರ ನಾನು ಸಿಗರೇಟ್ ಸೇದೋದನ್ನ ಅನ್ಕೊಂಡೆ ನಾನು ಹೇಳ್ದೆ ಅಂತೂ ಅಮ್ಮಂಗೆ ಇಲ್ಲ ಅದು ಇರ್ಬೇಕು ಅಂತ ಅಂದೆ. ಇಲ್ಲ ಇಲ್ಲ ಅವನು ಬಾಯೆಲ್ಲ ನೋಡಿ ನಾನು ಹಿಂಗೆ ಡೌಟ್ ಆಯ್ತು ನನಗೆ. ಸೇಮ್ ಅದನ್ನೇ ಎಲ್ಲ ಭಾಳ ಬೇಜಾರು ಆಯ್ತು ಮಗನೇ. ಮತ್ತೆ ಏನ್ ಗೊತ್ತಾ, ಏನೋ ಒಂದು ನಂಬಿಕೆ ಇಟ್ಟಿರ್ತೀವಿ ಮಗನೇ ಅಲ್ವಾ. ಹೌದು. ಮತ್ತೆ ಏನಾಗುತ್ತೆ ಅಂದ್ರೆ ಮತ್ತೆ ಹೆಮ್ಮೆಯಿಂದ ಹೇಳ್ಕೊಂಡಿರ್ತೀವಿ, ನಮ್ಮ ಮಕ್ಳು ಹಂಗೆ, ನನ್ನ ಮಗ ಹಿಂಗೆ, ಅವನು ದೊಡ್ಡ ನಂಗೆ ಚಿಕ್ಕನ ಹಿಂಗೆ ಅಂತ. ಓದಾಯ್ತಾ ಅಂಥದ್ರಲ್ಲಿ ನೀವು ಯಾರಿಗೂ ಗೊತ್ತಿಲ್ದಂಗೆ ಇವೆಲ್ಲ ಶುರು ಮಾಡಿಬಿಟ್ರೆ ಮನ್ಸಿಗೆ ಒಂಥರ ನೋವಾಗುತ್ತೆ. ನಿಮ್ಮ ಜವಾಬ್ದಾರಿಗಳು ಮುಗಿದ್ಮೇಲೆ ಬೇಕಾದ್ರೆ ಮಾಡಿದ್ರೆ ಅದೊಂಥರ. ಅವಾಗಲೂ ಮಾಡೋದಲ್ಲ ಇವೆಲ್ಲ ಕಲ್ತ್ರೆ ಬಿಡೋಕ್ಕೆ ಆಗಲ್ಲ ಕಲ್ತ್ರೆ, ಗೊತ್ತಾಯ್ತಾ. ಈಗ ಯೂತ್ಸ್ಗಳು ಅಂದರೆ ನನ್ನ ಏಜ್ ಅವ್ರಂಥವ್ರು ಇರ್ತಾರಲ್ಲ, ಈಗ ಅವರು ಸೇದೋದು ಕಲ್ತಿರ್ತಾರೆ, ಅವ್ರಿಗೆ ಏನು ಹೇಳ್ತೀರಾ? ಬಿಡಬೇಕು ಮಗನೇ, ಇದಾದಷ್ಟು ಬಿಡಬೇಕು. ಆದಷ್ಟು ಏನು ಕಮ್ಮಿ ಮಾಡ್ತಾ ಬರಬೇಕು. ಕಮ್ಮಿ ಮಾಡ್ತಾ ಬಂದರೆ ಕೊನೆಗೆ ಬಿಡ್ಬೋದು, ಗೊತ್ತಾಯ್ತಾ. ಇಲ್ಲಾಂದ್ರೆ ಫುಲ್ ಗಟ್ಟಿ ಮನ್ಸು ಮಾಡಿ ಬಿಟ್ಬಿಡ್ಬೇಕು. ಈಗ ನನಗೆ ನೋಡಿ, ಈಗ ನಾನು ಡೈಲಿ ತೀರಾ ಕಮ್ಮಿ ಮಾಡಿದ್ದೀನಿ, ತೀರಾ ಕಮ್ಮಿ ಮಾಡಿದ್ದೀನಿ, ಬಿಡೋಕ್ಕಾಗಿಲ್ಲ, ಗೊತ್ತಾಯ್ತಾ. ಹಂಗೆ ಈಗ ನಾವಂದ್ರೆ ಸುಮಾರು ವರ್ಷದಿಂದ ಸೇದ್ಕೊ ಬಂದಿದ್ದೀವಿ, ನಮಗೆ ಸಡನ್ ಬಿಡೋಕ್ಕಾಗಲ್ಲ. ಈಗೆಲ್ಲ ಶುರು ಮಾಡಿರೋ ಯುವಕರೆಲ್ಲ ಬಿಟ್ರೆ ಭಾಳ ಒಳ್ಳೇದು ಮಗನೇ, ಗೊತ್ತಾಯ್ತಾ. ಸೇದೋದು ಅಭ್ಯಾಸ ಮಾಡ್ಕೋಬಾರ್ದು, ಎಲ್ತು ಹಾಳು. ದಯವಿಟ್ಟು ಯುವಕರುಗಳು ದಯವಿಟ್ಟು ಇವಕ್ಕೆಲ್ಲ ಇವೆಲ್ಲ ಅಭ್ಯಾಸ ಮಾಡ್ಕೋಬೇಡಿ, ಯಾವತ್ತು ಯಾವುದೇ ಕಾರಣಕ್ಕೂ ಅಭ್ಯಾಸ ಮಾಡ್ಕೋಬೇಡಿ. ಹೌದೌದು. ಈಗ ಸಿಗರೇಟ್ ಈಗ ರೇಟ್ ಎಲ್ಲ ಎಷ್ಟು 72 ರೂಪಾಯಿ ಆಗುತ್ತಂತ ಒಂದು ಸಿಗರೇಟ್. ಒಂದು ಸಿಗರೇಟ್ ಒಳ್ಳೇದು, ಒಂದು ಲೆಕ್ಕದಲ್ಲಿ ಒಳ್ಳೇದು ಮಗನೇ, ಆದ್ರೆ ಬಹಳ ಒಳ್ಳೇದು. ಇದು ಆಯುರ್ವೇದಿಕ್ ಇಂದು ಎಲ್ಲ ಇಷ್ಟಗಣ ಮಗನೇ, ಆಯುರ್ವೇದಿಕ್. ಅಂತೂ ನೋಡಿದ್ರಲ್ಲ ನಮ್ಮ ಅಪ್ಪನ ರಿಯಾಕ್ಷನ್ ಹೆಂಗೆ ಇತ್ತು ಅಂತ. ಆ್ಯಕ್ಚುಲಿ ನಾನು ಇನ್ನೂ ಅದನ್ನ ಕಂಟಿನ್ಯೂ ಮಾಡ್ತಿದ್ದೆ, ಬಟ್ ನಮ್ಮ ಅಪ್ಪ ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ರು, ಅದು ನಂಗೆ ಗೊತ್ತಾಯ್ತದು. ಸೊ ಆಮೇಲೆ ನಾನೇ ಸುಮ್ಮನೆ ಜಾಸ್ತಿ ಮಾಡೋದು ಬೇಡ ಅಂತ, ಆಮೇಲೆ ತಮಾಷೆ ಮಾಡೋಕ್ಕೋಗಿ ಆಮೇಲೆ ಅಮಾವಾಸ್ಯೆ ಆಗಿಬಿಟ್ರೆ, ಸೊ ಅದಕ್ಕೆ ಬೇಡ ಅಂತ ಅಂದ್ಕೊಂಡೆ. ಸೊ ಗೈಸ್, ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಇಲ್ಲಿವರೆಗೆ ವಿಡಿಯೋ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಗೈಸ್. ಹೆಂಗೆ ಅನ್ನಿಸ್ತು ಪ್ರ್ಯಾಂಕು ಕಮೆಂಟ್ ಮಾಡಿ. ಜೊತೆಗೆ ಯಾರೇ ಯೂತ್ಸ್ ಆಗಲಿ ಅಥವಾ ಯಾರ್ಯಾರೇ ಈಗೀಗ ಶುರು ಮಾಡಿರ್ತಾರೆ 16 ಇಯರ್ಸ್ 17 ಇಯರ್ಸಿಂದನೇ ಹುಡುಗರುಗಳು, 16 ಅಲ್ಲ 15ಇಂದನೇ 10th ಸ್ಟ್ಯಾಂಡರ್ಡು 9th ಸ್ಟ್ಯಾಂಡರ್ಡು ಅಂಥವ್ರೆ ಹುಡುಗರುಗಳು ಸೇದಕ್ಕೆಲ್ಲ ಶುರು ಮಾಡ್ತಾರೆ. ಬಟ್ ಅದೆಲ್ಲ ವೇಸ್ಟ್ ಗುರು, ಆರಾಮಾಗಿ ಲೈಫನ್ನು ಎಂಜಾಯ್ ಮಾಡ್ರಿ. ಇದೆಲ್ಲ ಸುಮ್ಮನೆ ಫಿಲಮು ಅದಕ್ಕೆಲ್ಲ ಚಂದ ಅಷ್ಟೇ. ಲೈಫ್ ಮಾತ್ರ ಬ್ಯೂಟಿಫುಲ್ ಆಗಿದೆ, ಅದನ್ನ ಎಂಜಾಯ್ ಮಾಡೋದು ಕಲೀರಿ ಅಷ್ಟೇ. ಓಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.